ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಗೋಣಿಕೊಪ್ಪಲುವಿನಲ್ಲಿ ಜರುಗಿದ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ರವರ ಅಭಿಯಾನ ಕಾರ್ಯಕ್ರಮ. ಪ್ರವಾದಿ ಮೊಹಮ್ಮದ್ ರವರ ಚಿತ್ರ ಹಾಗೂ ಮೂರ್ತಿಗಳು ವಿಶ್ವದಲ್ಲಿ ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಎಂದ ರಿಯಾಜ್ ಮೊಹಮ್ಮದ್. ಪ್ರವಾದಿಯರ ಅನುಯಾಯಿಗಳು ಪ್ರಪಂಚದ ಎಲ್ಲೆಡೆ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗಣ್ಯರಾದ ಶಾಂತಯ್ಯಂಡ ಮಧುಮಾಚಯ್ಯ ಹಾಗೂ ವಕೀಲರಾದ ಸಂಜೀವ್. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ರಿಯಾಜ್ ಮೊಹಮ್ಮದ್. ಜಮಾಅತೆ ಇಸ್ಲಾಂ ಹಿಂದ್ ಗೋಣಿಕೊಪ್ಪ ಶಾಖೆ ವತಿಯಿಂದ ಜರುಗಿದ ಕಾರ್ಯಕ್ರಮ. ಜಮಾಅತೆ ಇಸ್ಲಾಂ ಹಿಂದ್ ಅಧ್ಯಕ್ಷರಾಗಿರುವ ತನ್ವೀರ್ ಅಹ್ಮದ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಕೆ ಅಬ್ದುಲ್ ರಹಮಾನ್ ಪಾಲ್ಗೊಳ್ಳುವಿಕೆ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಸಂಘಟನೆಯ HR ಪರಶುರಾಮ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತಿ. ಸಕಲ ಜಗತ್ತಿನ ಸಕಲ ಚರಾಚರಗಳ ಏಕೈಕ ಅಧಿಪತಿ, ಆಜ್ಞಾಧಿಕಾರಿ, ಸಂರಕ್ಷಕ ಮತ್ತು ಅನ್ನದಾತ. ಅವನ ಕೋಟಿ ಕೋಟಿ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ. ಎಲ್ಲ ಕಾಲಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಮತ್ತು ಜಗತ್ತಿನ ವಿವಿಧ ಜನಾಂಗಗಳಲ್ಲಿ ಬಂದಂತಹ ಎಲ್ಲ ಪ್ರವಾದಿಗಳ ಮೇಲೆ, ಎಲ್ಲ ಸಜ್ಜನರ ಮೇಲೆ, ಎಲ್ಲ ಮಹಾಪುರುಷರ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ, ಮಾನವ ಕುಲದ ವಿಮೋಚಕ, ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಆದರಣೀಯ ಮಧುಮಾಚಯ್ಯ ಅವರೇ, ಅಡ್ವೊಕೇಟ್ ಸಜೀವ್ ಅವರೇ, ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಹೊಣೆಗಾರರಾಗಿರುವಂತಹ ಸಹೋದರ ತನ್ವೀರ್ ಅಹ್ಮದ್ ಅವರೇ, ಜಿಲ್ಲಾ ಕಾರ್ಯದರ್ಶಿಯವರು ಆಗಿರುವಂತಹ ಜನಾಬ್ PK ಅಬ್ದುಲ್ ರಹಮಾನ್ ಸಾಹೇಬರೇ, ಶ್ರೀ ಪರಶುರಾಮ್ ಅವರೇ, ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ನನ್ನ ನಲ್ಮೆಯ ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹವಿರಲಿ. ಬಹಳ ಅರ್ಥಪೂರ್ಣವಾದಂತಹ ಒಂದು ಸೀರತ್ ಸಮಾವೇಶದಲ್ಲಿ ಇಂದು ನಾವು ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಂದಿನ ಈ ಸಭೆಯಲ್ಲಿ ನಾವು ಪ್ರವಾದಿಗಳ ಬಗ್ಗೆ, ದೇವರ ಬಗ್ಗೆ, ಜೀವನದ ಬಗ್ಗೆ, ಮರಣದ ಬಗ್ಗೆ ಮತ್ತು ಮರಣಾನಂತರ ಬರಲಿರುವಂತಹ ಆ ಬದುಕಿನ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಚರ್ಚಿಸಲಿದ್ದೇವೆ. ಆ ದೇವನು ನನಗೆ ಸತ್ಯವನ್ನೇ ನುಡಿಯುವ ಮತ್ತು ನನ್ನ ಮಾತುಗಳನ್ನು ಗಮನವಿಟ್ಟು ಆಲಿಸುವ ತಮಗೆಲ್ಲರಿಗೂ ಅನುಗ್ರಹಿಸಲೆಂದು ಮಾತನ್ನು ಮುಂದುವರಿಸುತ್ತೇನೆ. ಬಹುಸಂಸ್ಕೃತಿಯ ಒಂದು ಸಮಾಜದಲ್ಲಿ ಶಾಂತಿಯುತವಾದಂಥ ಬದುಕನ್ನು ಹೇಗೆ ಕಟ್ಟಿಕೊಂಡು ಬಾಳಬೇಕು ಎಂಬ ಪ್ರಶ್ನೆಗೆ ಜಮಾತೆ ಇಸ್ಲಾಮಿ ನೀಡುವಂಥ ಉತ್ತರ, ನಾವು ನಂಬಿರುವಂತಹ, ನಾವು ಪಾಲಿಸುತ್ತಿರುವಂತಹ ಧರ್ಮಗಳ ಕುರಿತು ಮುಕ್ತವಾದಂತಹ, ಆರೋಗ್ಯಪೂರ್ಣವಾದಂತಹ ಸಂವಾದಗಳು, ಚರ್ಚೆಗಳು ಸಮಾಜದಲ್ಲಿ ನಡೆಯಬೇಕು. ಎಲ್ಲಿ ಧರ್ಮಗಳ ಕುರಿತು ಮಾತನಾಡಲಾಗ್ತದೆಯೋ ಅಲ್ಲಿ ಸಂಶಯಗಳ ಗೋಡೆಗಳು ನಿರ್ಮಾಣಗೊಳ್ಳುವುದಿಲ್ಲ, ಮತ್ತು ಎಲ್ಲಿ ಧರ್ಮಗಳ ಕುರಿತು ಮುಕ್ತವಾಗಿ ಚರ್ಚಿಸಲಾಗ್ತದೋ ಅಲ್ಲಿ ಪ್ರೀತಿಯ ಸೇತುವೆಗಳು ನಿರ್ಮಾಣಗೊಳ್ಳುತ್ತವೆ. ಆದ್ದರಿಂದ ಜಮಾತೆ ಇಸ್ಲಾಮಿ ಹಿಂದ್ ಪ್ರವಾದಿ, ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಈ ಅಭಿಯಾನದ ಮೂಲಕ ಕನ್ನಡ ನಾಡಿನ ಜನತೆಯ ಮುಂದೆ ಇಸ್ಲಾಂ ಧರ್ಮದ ಬಗ್ಗೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಚರ್ಚಿಸಲು ಬಯಸ್ತಾ ಇದೆ. ಸಭೆ ನಾವು ಆಯೋಜಿಸಿದ್ದೆವು. ಅದೇ ರೀತಿ ನಮ್ಮ ಹಿಂದೂ ಸಹೋದರರು, ಕ್ರೈಸ್ತ ಮಿತ್ರರು ಕೂಡ ತಮ್ಮ ತಮ್ಮ ಹಬ್ಬಗಳ ಸಂದರ್ಭದಲ್ಲಿ ಇಂಥ ಸಭೆಗಳನ್ನು ಆಯೋಜಿಸುವುದರ ಮೂಲಕ ಆ ಹಬ್ಬಗಳ ಸಂದೇಶವನ್ನು ನಾಡಿನ ಜನತೆಗೆ ಸಾರುವಂತಹ, ಎಲ್ಲರಿಗೂ ತಿಳಿಸುವಂತಹ ಪ್ರಯತ್ನ ನಡೆಯಬೇಕು. ಇಂದು ನಾವು ಅನೇಕ ವಿಷಯಗಳ ಕುರಿತು ಚರ್ಚಿಸುತ್ತೇವೆ, ಮಾತನಾಡುತ್ತೇವೆ. ರಾಜಕೀಯ ಆಗುಹೋಗುಗಳ ಕುರಿತು ಮಾತನಾಡುತ್ತೇವೆ, ಕೈಗಾರಿಕಾ ಉದ್ಯಮದ ಕುರಿತು ಚರ್ಚಿಸುತ್ತೇವೆ,
ಆರ್ಥಿಕ ಬೆಳವಣಿಗೆ ಕುರಿತು ನಾವು ಸಂವಾದ ನಡೆಸುತ್ತೇವೆ. ಆದರೆ ಮಾತನಾಡದಂಥ ಒಂದು ಕ್ಷೇತ್ರವಿದ್ದರೆ ಅದು ಧರ್ಮದ ಕುರಿತು. ಎಲ್ಲಾದರೂ ಯಾರಾದರೂ ಧರ್ಮದ ಕುರಿತು ಒಂದೆರಡು ಮಾತನಾಡುತ್ತೇವೆ ಅಂತ ಹೇಳಿದಾದರೆ ನಾವು ಹೇಳುತ್ತೇವೆ, ವಾತಾವರಣ ತುಂಬ ಚೆನ್ನಾಗಿದೆ, ನೀವು ಮತ್ತೆ ಧರ್ಮವನ್ನು ತಂದು ವಾತಾವರಣವನ್ನು ಬಿಗಡಾಯಿಸಬೇಡಿ ಅಂತ. ನಿಜವಾಗಿ ಧರ್ಮ ಜನರನ್ನು ಬೆಸೆಯುವಂಥ ಕೆಲಸ ಮಾಡ್ತದೆ, ಜನರ ಹೃದಯಗಳನ್ನು ಬೆಸೆಯುವಂಥ ಕೆಲಸ ಮಾಡ್ತದೆ, ಜನರನ್ನು ಒಂದುಗೂಡಿಸುವಂಥ ಕೆಲಸ ಧರ್ಮ ಮಾಡ್ತದೆ. ಆದ್ದರಿಂದ ಧರ್ಮದ ಕುರಿತು ಮಾತನಾಡಬೇಕು, ನಾವು ಹೆಚ್ಚು ಚರ್ಚಿಸಬೇಕು. ಇಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದಂತಹ ತಿಂಗಳು ರಬಿಯುಲ್ ಅವ್ವಲ್ ತಿಂಗಳ. ಈ ತಿಂಗಳಿನಲ್ಲಿ ಜಗತ್ತಿನಾದ್ಯಂತ ಪ್ರವಾದಿಗಳ ಕುರಿತು ಕಾರ್ಯಕ್ರಮಗಳು, ಅವರ ಜೀವನ ಮತ್ತು ಸಂದೇಶದ ಕುರಿತು ಚರ್ಚೆಗಳು ಮತ್ತು ಅನೇಕ ಸಭೆ ಸಮಾರಂಭಗಳನ್ನು ಆಯೋಜಿಸುವುದರ ಮೂಲಕ ಪ್ರವಾದಿಯವರನ್ನು ಪರಿಚಯಿಸುವಂತಹ ಕಾರ್ಯ ಜಗತ್ತಿನಾದ್ಯಂತ ನಡೆಯುತ್ತದೆ. ನಾವು ಕೇವಲ ಈ ತಿಂಗಳಿನಲ್ಲಿ ಮಾತ್ರ ಪ್ರವಾದಿಯವರನ್ನು ನೆನೆದು ಸ್ಮರಿಸಿ ಹೊಗಳುವುದು ಮಾತ್ರವಲ್ಲ, ವರ್ಷದ 12 ತಿಂಗಳಿನ ಪ್ರತಿದಿನ ಪ್ರವಾದಿಯವರನ್ನು ನಾವು ನೆನೆಯುತ್ತೇವೆ. ಮಸೀದಿಯಿಂದ ಮೊಳಗುವಂತಹ ಬಾಂಗ್ ದಿನಕ್ಕೆ 10 ಬಾರಿ ಹೇಳಲಾಗ್ತದೆ, ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾ ಅಂತ. ನಾನು ಸಾಕ್ಷ್ಯ ವಹಿಸುತ್ತೇನೆ ಪ್ರವಾದಿ ಮೊಹಮ್ಮದ್ ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ ಅಂತ. ಮತ್ತು ನಮಾಜಿನಲ್ಲಿ ನಾವು ಅವರ ಮೇಲೆ ದರೂದ್ ಮತ್ತು ಸಲಾಂ ಹೇಳುತ್ತೇವೆ, ಸ್ವಸ್ತಿ ವಚನ ಅಂತ ಹೇಳಲಾಗ್ತದೆ. ಅಲ್ಲಾಹನ ದರ್ಬಾರಿನಲ್ಲಿ ಪ್ರವಾದಿಯವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಅವರ ಮೇಲೆ ಶುಭ ಕೋರುತ್ತೇವೆ. ಅಂದರೆ ಪ್ರವಾದಿಯವರಲ್ಲಿ ನಾವು ಪ್ರಾರ್ಥಿಸುವುದಿಲ್ಲ, ಪ್ರವಾದಿಯವರಲ್ಲಿ ನಾವು ಬೇಡುವುದಿಲ್ಲ, ಬದಲಾಗಿ ದೇವನಲ್ಲಿ ಪ್ರವಾದಿಯವರಿಗಾಗಿ ಪ್ರಾರ್ಥಿಸುತ್ತೇವೆ ನಾವು ಪ್ರತಿ ನಮಾಜಿನಲ್ಲಿ. ಅದಕ್ಕೆ ದರೂದ್ ಶರೀಫ್ ಅಂತ ಹೇಳ್ತೇವೆ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಭಕ್ತರಿಲ್ಲ. ಪ್ರವಾದಿಯವರು ಯಾರದೇ ದೇವರಲ್ಲ, ಯಾರೂ ಅವರನ್ನು ಪೂಜಿಸುವುದಿಲ್ಲ. ಆದರೆ ಈ ಜಗತ್ತಿನಲ್ಲಿ 200 ಕೋಟಿಗಿಂತ ಹೆಚ್ಚು ಅವರಿಗೆ ಅಭಿಮಾನಿಗಳಿದ್ದಾರೆ, ಅನುಯಾಯಿಗಳಿದ್ದಾರೆ. 200 ಕೋಟಿ ಅನುಯಾಯಿ ಮತ್ತು ಅಭಿಮಾನಿಗಳನ್ನು ಹೊಂದಿರುವಂತಹ ಆ ಪ್ರವಾದಿ ಇಂದಿಗೂ ಕೂಡ ಜಗತ್ತಿನ ಪಾಲಿಗೆ ಅಪರಿಚಿತರಾಗಿರುವಂತಹದ್ದು ಬಹಳ ದುರಂತದ ಸಂಗತಿ. ಸ್ವತಃ ಅವರ ಅನುಯಾಯಿಗಳ ಪಾಲಿಗೆ ಕೂಡ ಪ್ರವಾದಿಯವರು ಹೆಚ್ಚಿನವರ ಪಾಲಿಗೆ ಅಪರಿಚಿತರಾಗಿದ್ದಾರೆ. ಪರಿಚಿತರಾಗುವುದು ಅಂತ ಹೇಳಿದರೆ ಪ್ರವಾದಿಯವರು ಯಾವಾಗ ಹುಟ್ಟಿದರು ಮತ್ತು ಈ ಜಗತ್ತನ್ನು ಯಾವಾಗ ಅವರು ನಿಧನರಾದರು ಮತ್ತು ಎಲ್ಲಿ ಹುಟ್ಟಿದರು, ಅವರ ಬದುಕು ಹೇಗಿತ್ತು ಅಷ್ಟು ಮಾತ್ರ ಅರಿಯುವುದಲ್ಲ. ಬದಲಾಗಿ ಯಾವ ಮಿಷನ್ ಅನ್ನು, ಯಾವ ಕಾರ್ಯಕ್ಕಾಗಿ ಪ್ರವಾದಿಯವರನ್ನು ನಿಯೋಜನೆಗೊಳಿಸಲಾಗಿತ್ತು ಮತ್ತು ಅವರ ಸಾಧನೆಯನ್ನು ಮತ್ತು ಅವರು ಹೇಳಿದಂತಹ ತತ್ವ ಸಿದ್ಧಾಂತಗಳಾವು ಅದನ್ನೆಲ್ಲ ಅರಿತು ಅದರಂತೆ ಬದುಕನ್ನು ಕಟ್ಟಿಕೊಳ್ಳುವುದು ನಿಜವಾಗಿ ಅವರ ಅನುಸರಣೆಯಾಗಿದೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಲೋಕಕ್ಕೆ ಬಂದಂತಹ ಅಂತಿಮ ದೈವಿಕ ಸಂದೇಶವಾಹಕರು, ಪ್ರವಾದಿಯಾಗಿದ್ದಾರೆ. ಅವರು ಹೇಳುತ್ತಾರೆ, ನಾನು ಸಕಲ ಲೋಕಗಳ ಪರಿಪಾಲಕನ ಮೂಲಕ ನಿಮಗೆಲ್ಲರಿಗೂ ಎಚ್ಚರಿಕೆ ನೀಡಲಿಕ್ಕಾಗಿ ಕಳುಹಿಸಲ್ಪಟ್ಟಿದ್ದೇನೆ ಅಂತ. ಮತ್ತು ಈ ಜಗತ್ತಿಗೆ ಬಂದಂತಹ ಅವರು ಏಕೈಕ ಪ್ರವಾದಿಯಾಗಿರಲಿಲ್ಲ, ಬದಲಾಗಿ ಅವರಿಗಿಂತ ಮುಂಚೆ 1,40,000ಕ್ಕಿಂತ ಹೆಚ್ಚು ಪ್ರವಾದಿಗಳು ಈ ಜಗತ್ತಿಗೆ ಆಗಮಿಸಿದ್ದಾರೆ. ಆ ಪ್ರವಾದಿಗಳ ಶೃಂಖಲೆಯ ಅಂತಿಮ ಕೊಂಡಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಪ್ರವಾದಿಯವರ ಕುರಿತು ಹೇಳಲಾಗುತ್ತದೆ, ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನಾ ಅಂತ. ಖಂಡಿತವಾಗಿಯೂ ಸಂದೇಶವಾಹಕರ ಬದುಕಿನಲ್ಲಿ ನಿಮಗೆ ಅತ್ಯುತ್ತಮ ಮಾದರಿ ಇದೆ, ಅತ್ಯುತ್ತಮ ಆದರ್ಶವಿದೆ ಅಂತ. ಪ್ರವಾದಿಯವರ ಇಡೀ ಬದುಕನ್ನು ನೀವು ಅವಲೋಕನ ನಡೆಸಿ ನೋಡಿ. ಅವರು ಹೇಳಿದಂತಹ ತತ್ವ ಸಿದ್ಧಾಂತಗಳು, ಅವರ ಸಂದೇಶ ಅವೆಲ್ಲವೂ ಕೂಡ ಪಾಲಿಸುವುದಾದರೆ ಸಮಾಜದಿಂದ ನಾವು ಕೆಡುಕನ್ನು ಶಾಶ್ವತವಾಗಿ ನಿರ್ಮೂಲನೆಗೊಳಿಸಬಹುದು. ಮತ್ತು ಪ್ರವಾದಿಯವರು ಕೇವಲ ಉಪದೇಶಿಸುವಂತಹ ಉಪದೇಶಕ ಮಾತ್ರ ಆಗಿರಲಿಲ್ಲ. ಯಾವುದನ್ನೆಲ್ಲ ಅವರು ಹೇಳಿದರು ಅದನ್ನು ಚಾಚು ತಪ್ಪದೆ ತಮ್ಮ ಬದುಕಿನಲ್ಲಿ ಪಾಲಿಸಿ ತೋರಿಸಿದರು. ಪ್ರವಾದಿಯವರು ಆಶಾವಾದಿಗಳಾಗಿದ್ದರು, ಅವರು ನಿರಾಶೆಗೊಳ್ಳುತ್ತಿರಲಿಲ್ಲ. ಆ ಸಮಾಜದಲ್ಲಿ ತಾಂಡವವಾಡುತ್ತಿರುವಂತಹ ಕೆಡುಕನ್ನು ಕಂಡು ಎಂದೂ ಕೂಡ ಅವರು ನಿರಾಶರಾಗಿರಲಿಲ್ಲ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿ ನಾವು ನಿರಾಶೆ ಆಗುವುದುಂಟು, ಆದರೆ ಪ್ರವಾದಿಯವರು ಸದಾ ಆಶಾವಾದಿಯಾಗಿದ್ದರು. ಪ್ರವಾದಿಯವರು ಹುಟ್ಟಿದಂತಹ ಪ್ರದೇಶದಲ್ಲಿ, ಆ ನಾಡಿನಲ್ಲಿ ಶರಾಬು ತುಂಬು ತುಳುಕುತ್ತಿತ್ತು.
ಪ್ರವಾದಿಯವರು ಶರಾಬು ಮುಕ್ತ ಸಮಾಜವನ್ನು ಕಟ್ಟಿ ತೋರಿಸಿದರು. ಆ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಾ ಇತ್ತು. ಹೆಣ್ಣಿಗೆ ಬದುಕುವ ಅಧಿಕಾರವನ್ನು ಕೊಡುತ್ತಿರಲಿಲ್ಲ. ಹೆಣ್ಣಿನ ಮೇಲೆ ದಬ್ಬಾಳಿಕೆ ನಡೆಯುತ್ತಾ ಇತ್ತು. ಪ್ರವಾದಿಯವರು ಮಹಿಳಾ ವಿಮೋಚಕರಾಗಿ ಹೆಣ್ಣನ್ನು ಗೌರವಿಸುವಂತಹ ಸಮಾಜವನ್ನು ಕಟ್ಟಿ ಬೆಳೆಸಿದರು. ಆ ಸಮಾಜದಲ್ಲಿ ಲಂಚ, ಬಡ್ಡಿ ವ್ಯಾಪಕವಾಗಿತ್ತು. ಬಡ್ಡಿ ಮುಕ್ತ ಮತ್ತು ಲಂಚ ಮುಕ್ತ ಸಮಾಜವನ್ನು ಪ್ರವಾದಿಯವರು ಕಟ್ಟಿ ತೋರಿಸಿದರು. ಅಲ್ಲಿ ಅನಾಥರ ಮೇಲೆ ದಬ್ಬಾಳಿಕೆ ನಡೆಯುತ್ತಾ ಇತ್ತು. ಅವರ ಆಸ್ತಿ, ಅವರ ಹಕ್ಕನ್ನು ಕಬಳಿಸಲಾಗುತ್ತಾ ಇತ್ತು. ಪ್ರವಾದಿಯವರು ಅನಾಥರನ್ನು ಸಂರಕ್ಷಿಸುವಂತಹ ಜನರನ್ನು ಅವರು ನಿರ್ಮಿಸಿ ತೋರಿಸಿದರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿನ ಪಾಲಿಗೆ ಅನುಗ್ರಹವಾಗಿದ್ದಾರೆ. ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್ ಅಂತ ಹೇಳಲಾಗಿದೆ. ನಾವು ಪ್ರವಾದಿಯವರಿಗೆ ಸಕಲ ಜಗತ್ತಿನ ಪಾಲಿಗೆ ಅನುಗ್ರಹವಾಗಿ ಕಳುಹಿಸಿದ್ದೇವೆ ಅಂತ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇವರಾಗಿರಲಿಲ್ಲ, ದೇವಂಶ ಸಂಭೂತರಾಗಿರಲಿಲ್ಲ, ಅಥವಾ ದೇವನ ಅವತಾರರಾಗಿರಲಿಲ್ಲ. ಅವರು ತಮ್ಮ ಕುರಿತು ಹೇಳುತ್ತಾರೆ ಪವಿತ್ರ ಕುರ್ಆನಿನ ಮೂಲಕ, ನಾನು ನಿಮ್ಮಂತೆ ಇರುವಂತ ಒಬ್ಬ ಮನುಷ್ಯನು ಮಾತ್ರ. ನಿಮ್ಮ ದೇವನು ಏಕಮಾತ್ರ ದೇವನೆಂದು ನನ್ನ ಮೇಲೆ ನೇರವಾಗಿ ದಿವ್ಯವಾಣಿ ಅವತೀರ್ಣಗೊಳ್ಳುತ್ತದೆ ಅಂತ. ನಿಮಗೂ ಮತ್ತು ನನಗೆ ಇರುವಂತಹ ವ್ಯತ್ಯಾಸ ಇದು ಮಾತ್ರ ಅಂತ ಪ್ರವಾದಿಯವರು ತಿಳಿಸುತ್ತಿದ್ದರು. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ನೀವು ನೋಡಿ, ಅನೇಕ ಮಹಾಪುರುಷರು ಬಂದಿದ್ದಾರೆ, ಸುಧಾರಕರು ಬಂದಿದ್ದಾರೆ. ಆದರೆ ಯಾರು ದೇವರನ್ನು ಪರಿಚಯಿಸಲಿಕ್ಕೆ ಬಂದಿದ್ದರೋ ಅವರ ದುರಂತ ಏನು ಅಂತ ಹೇಳಿದರೆ, ಅವರು ಸ್ವತಃ ದೇವರಾಗಿ ಮಾರ್ಪಟ್ಟರು. ಜನರು ಅವರನ್ನೇ ಪೂಜಿಸತೊಡಗಿದರು. ಯಾರು ದೇವರನ್ನು ಪರಿಚಯಿಸಲಿಕ್ಕಾಗಿ ಬಂದಿದ್ದರು, ಯಾರು ಒಳಿತನ್ನು ಸಂಸ್ಥಾಪಿಸಲಿಕ್ಕಾಗಿ ಬಂದಿದ್ದರು, ಜನರು ಅವರನ್ನೇ ದೇವರನ್ನಾಗಿಸಿದರು. ಪ್ರವಾದಿಯವರ ಬಹಳ ದೊಡ್ಡ ಸಾಧನೆ ಯಾವುದು ಅಂತ ಹೇಳಿದರೆ, ಅವರು ದೇವರಾಗದೆ ಉಳಿದಿತ್ತು. ಇಂದಿಯೂ ಕೂಡ ನೀವು ನೋಡಿ, 50ಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿವೆ ಮತ್ತು ಕೋಟಿಗಟ್ಟಲೆ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳಿದ್ದಾರೆ. ಆದರೆ ಪ್ರವಾದಿಯವರ ಒಂದೇ ಒಂದು ಫೋಟೋ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಪ್ರವಾದಿಯವರ ಹೆಸರಿನಲ್ಲಿ ಒಂದು ಪ್ರತಿಮೆಯಾಗಲಿ, ಒಂದು ಮೂರ್ತಿಯಾಗಲಿ, ಒಂದು ಕಟ್ಟಡವಾಗಲಿ, ಅವರ ಹೆಸರಿನಲ್ಲಿ ಒಂದು ಸ್ಟ್ರೀಟ್ ಆಗಲಿ ಎಲ್ಲಿಯೂ ಕೂಡ ನೋಡಲಿಕ್ಕೆ ನಮಗೆ ಸಿಗುವುದಿಲ್ಲ. ಆದರೆ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಪ್ರವಾದಿಯವರಿದ್ದಾರೆ. ಯಾಕೆ ಅಂತ ಹೇಳಿದರೆ, ಪ್ರವಾದಿಯವರು ಎಲ್ಲ ಮನುಷ್ಯರನ್ನು ಪ್ರೀತಿಸುವವರಾಗಿದ್ದರು. ಏಕಾಂತದಲ್ಲಿ ಕುಳಿತುಕೊಂಡು ಪ್ರವಾದಿಯವರು ಪ್ರಾರ್ಥಿಸುತ್ತಿದ್ದರು, ದೇವ, ಪ್ರಳಯ ಕಾಲದ ತನಕ ಹುಟ್ಟುವಂತಹ ಎಲ್ಲ ಮನುಷ್ಯರು ನನ್ನ ಸಹೋದರ ಮತ್ತು ಸಹೋದರಿಯರಾಗಿದ್ದಾರೆ ಅಂತ. ಎಲ್ಲರನ್ನೂ ಅವರು ಪ್ರೀತಿಸಿದರು, ಎಲ್ಲರನ್ನು ಗೌರವಿಸಿದರು ಮತ್ತು ಎಲ್ಲರನ್ನು ಪ್ರೀತಿಸಬೇಕು ಅಂತ ಆದೇಶಿಸಿದರು. ವಲಕದ್ ಕರ್ರಮ್ನಾ ಬನಿ ಆದಮ್ ಅಂತ ಕುರ್ಆನ್ ಹೇಳುತ್ತದೆ. ನಾವು ಮನುಷ್ಯನನ್ನು ಗೌರವಿಸಿದ್ದೇವೆ ಅಂತ. ಈ ಜಗತ್ತಿನಲ್ಲಿ ನೋಬೆಲ್ ಪ್ರೈಸ್ ಬಹಳ ದೊಡ್ಡ ಪ್ರೈಸ್ ಅಂತ ನಾವು ಹೇಳ್ತೇವೆ. ಆದರೆ ಅದಕ್ಕಿಂತ ದೊಡ್ಡ ಪ್ರೈಸ್ ಯಾವುದು ಅಂತ ಹೇಳಿದರೆ, ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಗೌರವಿಸಿದ್ದಾನೆ ಎಂಬುದಾಗಿದೆ. ಮನುಷ್ಯನನ್ನು ಆ ದೇವ ಗೌರವಿಸಿದ್ದಾನೆ, ನೀವು ಕೂಡ ಗೌರವಿಸಬೇಕು ಅಂತ. ಅಸಮಾನತೆ ತಾಂಡವಾಡುತ್ತಿರುವಂತಹ ಒಂದು ಸಮಾಜದಲ್ಲಿ ಪ್ರವಾದಿಯವರು ಹೇಳಿದರು, ಅರಬನಿಗೆ ಅರಬೇತನಿಗಿಂತ, ಬಿಳಿಯನಿಗೆ ಕರಿಯನ ಮೇಲೆ, ಶ್ರೀಮಂತನಿಗೆ ಬಡವನ ಮೇಲೆ ಯಾವುದೇ ಶ್ರೇಷ್ಠತೆ ಅಥವಾ ಮೇಲ್ಮೈ ಇಲ್ಲ. ಕುಲ್ಲುಕುಮ್ಮಿನ ಆದಮ ವ ಆದಮ ಮಿನ್ ತುರಾಬ್ ಅಂತ ಹೇಳಿದರು. ನೀವೆಲ್ಲರೂ ಆದಮನ ಮಕ್ಕಳು ಮತ್ತು ಆದಮನಾದರೂ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ ಅಂತ. ಮತ್ತು ಪ್ರವಾದಿಯವರು ಕೆಡುಕನ್ನು ಒಳಿತಿನಿಂದ ಅಳಿಸಿದರು. ನಾವು ಬದುಕುತ್ತಿರುವಂತಹ ಸಮಾಜದಲ್ಲಿ ಅನೇಕ ಕೆಡುಕುಗಳಿವೆ. ನಮ್ಮ ಸಮಾಜ ಅನೇಕ ರೋಗಗಳಿಂದ ನರಳುತ್ತಾ ಇದೆ. ವಿದ್ವೇಷ ಎಂಬ ರೋಗ, ಹಗೆತನವೆಂಬ ರೋಗ, ವಿಭಜನೆ ಎಂಬ ರೋಗ. ಯಾವ ರೀತಿ ನೀವು ಬೆಂಕಿನಿಂದ ನಂದಿಸಲಿಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿ ದ್ವೇಷವನ್ನು ದ್ವೇಷದಿಂದ ನಂದಿಸಲಿಕ್ಕೆ, ಅಳಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನೀವು ದ್ವೇಷವನ್ನು ಪ್ರೀತಿಯಿಂದ ಅಳಿಸಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ನೀವು ಹಗೆತನವನ್ನು ಸಂಯಮದಿಂದ, ಅನುಕಂಪದಿಂದ ಅಳಿಸಬೇಕು. ಮತ್ತು ವಿಭಜನೆಯ ಸಿದ್ಧಾಂತವನ್ನು ನೀವು ಏಕತೆಯ ಸಿದ್ಧಾಂತವನ್ನು ಪ್ರತಿಪಾದಿಸುವುದರ ಮೂಲಕ ನೀವು ಜನರನ್ನು ಒಟ್ಟುಗೂಡಿಸುವಂತಹ ಕೆಲಸ ಮಾಡಬೇಕು. ನಮ್ಮಲ್ಲಿ ಗೊಂದಲವಿದೆ.
ಯಾರು ಕಡಿಯಿರಿ ಕೊಲ್ಲಿರಿ ಅಂತ ಬೆಂಕಿ ಉಗುಳುವ ಭಾಷಣ ಮಾಡುತ್ತಾರೋ ಅವರಿಗೆ ನಾವು ಧೈರ್ಯವಂತ ಅಂತ ಹೇಳ್ತೇವೆ. ನಿಜವಾಗಿ ಹಾಗೆಲ್ಲ ಮಾತನಾಡುವುದಕ್ಕೆ ದೊಡ್ಡ ಧೈರ್ಯ ಬೇಕಾಗಿಲ್ಲ. ಮನುಷ್ಯ ಮೂರ್ಖನಾಗಿದ್ದರೆ ಸಾಕು ಆ ರೀತಿ ಮಾತನಾಡಲಿಕ್ಕೆ ಸಾಧ್ಯವಾಗ್ತದೆ. ಶಾಂತಿ ಬೇಕು, ಜಗಳವಾಡಬಾರದು, ಜಗಳಕ್ಕೆ ಬಂದರೂ ನಾವು ಶಾಂತಿಯನ್ನು ಪಾಲಿಸುತ್ತೇವೆ ಅಂತ ಹೇಳಲಿಕ್ಕೆ ಅದಕ್ಕೆ ತುಂಬ ಧೈರ್ಯ ಬೇಕು. ಅಂತ ಧೈರ್ಯವನ್ನು ಇಂದು ನಮ್ಮ ಸಮಾಜದಲ್ಲಿ ಸಾರ್ವತ್ರಿಕಗೊಳಿಸಬೇಕಾದ ಅಗತ್ಯವಿದೆ. ಒಂದು ಕಡೆ ಪ್ರವಾದಿಯವರು ಹೇಳ್ತಾರೆ, ವಲಾ ತಸ್ತವಿನ ಹಸನತು ವಲ ಸಯ್ಯ, ಕುರ್ಆನಿನ ಸಂದೇಶವನ್ನು ಪ್ರವಾದಿಯವರು ಸಾರುತ್ತಾರೆ. ವಲಾ ತಸ್ತವಿನ ಹಸನತು ವಲ ಸಯ್ಯ ಇದ್ಫಾ ಬಿಲ್ಲತಿ ಹಿಯ ಅಹಸನ್ ಅಂತ. ಒಳಿತು ಮತ್ತು ಕೆಡುಕು ಎಂದೂ ಸರಿ ಸಮಾನವಲ್ಲ. ನೀವು ಕೆಡುಕನ್ನು ಅತ್ಯುತ್ತಮ ಒಳಿತಿನ ಮೂಲಕ ದೂರೀಕರಿಸಿ, ಆಗ ನಿಮ್ಮ ಶತ್ರು ಕೂಡ ನಿಮ್ಮ ಆಪ್ತ ಮಿತ್ರನಾಗುವುದನ್ನು ನೀವು ಕಾಣುವಿರಿ ಅಂತ ಪ್ರವಾದಿಯವರು ಒಂದು ಕಡೆ ಹೀಗೆ ಹೇಳ್ತಾರೆ. ಕುಸ್ತಿ ಪಂದ್ಯಾಟದಲ್ಲಿ ತನ್ನ ಎದುರಾಳಿಯನ್ನು ಕೆಡವಿ ಹಾಕಿದವನು ಬಲಶಾಲಿ ಅಲ್ಲ, ಬದಲಾಗಿ ಕೋಪ ಬಂದಾಗ ತನ್ನನ್ನು ನಿಯಂತ್ರಣದಲ್ಲಿ ಯಾರು ಇಟ್ಟುಕೊಳ್ಳುತ್ತಾರೋ ಅವರೇ ಬಲಶಾಲಿಗಳು ಅಂತ ಪ್ರವಾದಿಯವರು ತಿಳಿಸಿಕೊಡುತ್ತಾರೆ. ಪ್ರವಾದಿಯವರು ನ್ಯಾಯದ ಹರಿಕಾರರಾಗಿದ್ದರು. ಈ ಜಗತ್ತಿನಲ್ಲಿ ಬಹಳ ದೊಡ್ಡ ನ್ಯಾಯ ಯಾವುದು ಅಂತ ಹೇಳಿದರೆ, ಮನುಷ್ಯ ತನ್ನ ಪ್ರಭುವಿನ ಮುಂದೆ ಬಾಗಬೇಕು, ಅವನನ್ನು ಮಾತ್ರ ಪ್ರಾರ್ಥಿಸಬೇಕು, ಅವನನ್ನು ಮಾತ್ರ ಆರಾಧಿಸಬೇಕು. ಮತ್ತು ಆ ದೇವನ ಮೂಲಕ ನಿಯೋಜನೆಗೊಂಡವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 40 ವರ್ಷಗಳ ತನಕ ಅವರು ಎಂದೂ ಕೂಡ ತಮ್ಮ ಬದುಕಿನಲ್ಲಿ ಪ್ರವಾದಿತ್ವದ ಕುರಿತು ಮಾತನಾಡಿದವರಲ್ಲ. ಅಥವಾ ಕೆಲವು ಜನಗಳು ಸೇರಿಕೊಂಡು ಅವರನ್ನು ಪ್ರವಾದಿಯನ್ನಾಗಿ ನಾವು ಮಾಡುತ್ತೇವೆ ಅಂತ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಅರ್ಜಿ ಹಾಕಿದ್ದು ಕೂಡ ಅಲ್ಲ. ಬದಲಾಗಿ ಅವರು 40ನೇ ವರ್ಷಕ್ಕೆ ತಲುಪಿದಾಗ ಆ ದೇವನ ಮೂಲಕ ಜಿಬ್ರೈಲ್ ಅಲೈಹಿಸ್ಸಲಾಂ ಎಂಬ ದೇವದೂತರು ಅವರಿಗೆ ಸಂದೇಶವನ್ನು ಹೊತ್ತುಕೊಂಡು ಅವರ ಬಳಿ ಬರುತ್ತಾರೆ. ಹೀರಾ ಗೋವೆಯಲ್ಲಿ ಏಕಾಂತರಾಗಿ ಪ್ರವಾದಿಯವರು ಕುಳಿತುಕೊಂಡಿರುವಾಗ ಅವರ ಮೇಲೆ ದಿವ್ಯವಾಣಿ ಅವತೀರ್ಣಗೊಳ್ಳುತ್ತದೆ. ಪ್ರಥಮ ದಿವ್ಯವಾಣಿ ಪವಿತ್ರ ಕುರಾನಿನ ಸೂಕ್ತ ಇಖ್ರಾ ಬಿಸ್ಮಿ ರಬ್ಬಿಕಲ್ ಲಜೀ ಖಲಕ್ ಅಂತ. ಆಗ ಪ್ರವಾದಿಯವರು ಹೇಳ್ತಾರೆ, ನನಗೆ ಓದು ಬರಹ ಗೊತ್ತಿಲ್ಲ. ಆಗ ಜಿಬ್ರೈಲ್ ಅಲೈಹಿಸ್ಸಲಾಂ ಅವರನ್ನು ಬಿಗಿದಪ್ಪಿಕೊಳ್ಳುತ್ತಾರೆ. ಹೀಗೆ ಬಿಗಿದಪ್ಪಿಕೊಂಡು ಬಿಟ್ಟಾಗ ಪ್ರವಾದಿಯವರು ಓದಲು ಪ್ರಾರಂಭಿಸುತ್ತಾರೆ. ಓದಿರಿ, ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ ಅವನು ಹೆಪ್ಪುಗಟ್ಟಿದ ರಕ್ತದ ಪಿಂಡದಿಂದ ಮನುಷ್ಯನನ್ನು ಸೃಷ್ಟಿಸಿದನು ಅಂತ. ಆಗ ಪ್ರವಾದಿಯವರು ಆ ದೇವನ ಸಂದೇಶವನ್ನು ದೇವನ ಜನರ ಮುಂದೆ, ಅವನ ಸೃಷ್ಟಿಗಳ ಮುಂದೆ ಸಾರಿದರು. ಈ ಜಗತ್ತಿಗೆ ಯಾವ ರೀತಿ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಮನುಷ್ಯನ ಅಗತ್ಯವನ್ನು ಪೂರೈಸುತ್ತಾ ಇದ್ದೆವು, ಮನುಷ್ಯನ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಕೆಯಾಗಬೇಕಾದರೆ ಅವನಿಗೆ ದೈವಿಕ ಮಾರ್ಗದರ್ಶನದ ಅಗತ್ಯವಿದೆ ಅಂತ. ಈ ಜಗತ್ತನ್ನು ಸೃಷ್ಟಿಸಿದ ಬಳಿಕ ಪ್ರಥಮ ಪ್ರವಾದಿಯವರನ್ನು ಈ ಭೂಮಿಯ ಮೇಲೆ ಆ ದೇವ ಕಳುಹಿಸುವಾಗ ಒಂದು ಮಾತನ್ನು ಹೇಳುತ್ತಾನೆ, ಕುಲ್ ನಹ್ಬಿತು ಮಿನ್ಹಾ ಜಮಿಯಾ ಫಇಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದನ್ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್ ಅಂತ. ನೀವು ಒಂದು ನಿರ್ದಿಷ್ಟ ಸಮಯದ ತನಕ ಭೂಮಿಯ ಮೇಲೆ ಹೋಗಿ ಬಾಳಿ ಬದುಕಬೇಕು ಅಂತ. ನಿಮ್ಮ ಸಂತಾನದಲ್ಲಿ ನನ್ನ ಕಡೆಯಿಂದ, ನನ್ನ ಮೂಲಕ ಪ್ರವಾದಿಗಳು, ಸಂದೇಶವಾಹಕರು, ಪೈಗಂಬರರು ಬರುತ್ತಾರೆ. ಯಾರು ಅವರು ಹೇಳಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಅವರು ತೋರಿಸಿದಂತಹ ಹಾದಿಯಲ್ಲಿ ಬದುಕನ್ನು ಸಾಗಿಸುತ್ತಾರೋ ಅವರಿಗೆ ಭಯವಿಲ್ಲದಂತಹ, ಚಿಂತೆ ಇಲ್ಲದಂತಹ ಬದುಕು ದಕ್ಕುತ್ತದೆ ಅಂತ ಆ ದೇವ ಹೇಳುವುದು. ಅಂದರೆ ಈ ಲೋಕದಲ್ಲಿ ನಮಗೆ ಭಯವಿಲ್ಲದಂತಹ, ಚಿಂತೆ ಇಲ್ಲದಂತಹ ಬದುಕು ದಕ್ಕಬೇಕಾದರೆ ದೈವಿಕ ಮಾರ್ಗದರ್ಶನದ ಅಗತ್ಯವಿದೆ. ಅಲಾ ಬಿಜಿಕ್ರಿಲ್ಲಾಹಿ ತತ್ಮಇನ್ನಲ್ ಕುಲೂಬ್ ಅಂತ ಕುರ್ಆನಿನಲ್ಲಿ ಬರುತ್ತದೆ. ಕಟ್ಟಿಸಲಿಲ್ಲ. ಮಾತ್ರವಲ್ಲ, ಮಕ್ಕಾ ಮತ್ತು ಮದೀನಾದ ಶ್ರೀಮಂತರು ವಾಸಿಸುವಂತಹ ಒಂದು ದೊಡ್ಡ ಬಂಗಲೆಯನ್ನು ಅವರು ನಿರ್ಮಿಸಲಿಲ್ಲ. ಅವರು ಸದಾ ಗುಡಿಸಲು ನಿವಾಸಿಯಾಗಿದ್ದರು. ಅವರು ರಾಜ ಮಹಾರಾಜರು ಧರಿಸುವಂತಹ ದುಬಾರಿ ಉಡುಗೆಯನ್ನು ಧರಿಸುತ್ತಿರಲಿಲ್ಲ. ಮಾತ್ರವಲ್ಲ, 4 ಜನರ ಮಧ್ಯೆ ಎದ್ದು ಕಾಣುವಂತಹ ಉಡುಗೆಯನ್ನು ಪ್ರವಾದಿಯವರು ಎಂದೂ ಧರಿಸಲಿಲ್ಲ. ಪ್ರವಾದಿಯವರ ಉಡುಗೆ ತೀರಾ ಸರಳ ಮತ್ತು ಸಾಮಾನ್ಯವಾಗಿರುತ್ತಿತ್ತು. ಹಲವೊಮ್ಮೆ ಅವರ ನಿಲುವಂಗಿಯಲ್ಲಿ ತೇಪೆಗಳಿರುತ್ತಿದ್ದವು. ಒಂದು ದಿನದ ಆಹಾರವನ್ನು ಪ್ರವಾದಿಯವರು ತಮ್ಮ ಮನೆಯಲ್ಲಿ ಸಂಗ್ರಹಿಸಿಡುತ್ತಿರಲಿಲ್ಲ. ಯಾವುದೇ ಹೊತ್ತು ತಮ್ಮ ಬಳಿ ಆ ಹೊತ್ತಿನ ಅಗತ್ಯಕ್ಕಿಂತ ಹೆಚ್ಚಿನ ಆಹಾರವಿದ್ದರೆ ಅದನ್ನು ಅವರು ಬಡವರು, ಪ್ರಯಾಣಿಕರಲ್ಲಿ ಹಂಚಿಬಿಡುತ್ತಿದ್ದರು. ಅವರ ಮಡದಿ ಹಜರತ್ ಆಯಿಷಾ ರಜಿಯಲ್ಲಾಹು ತಾಲಾ ಅವರು ಹೇಳ್ತಾರೆ, ಅದೆಷ್ಟೋ ಬಾರಿ ಪ್ರವಾದಿ ವರ್ಯರು ಮತ್ತು ನಾವು ರಾತ್ರಿ ಮನೆಯಲ್ಲಿ ಆಹಾರವಿಲ್ಲದೆ ಹಸಿದು ಮಲಗಿದ್ದುಂಟು ಅಂತ. ಪ್ರವಾದಿಯವರಿಗೆ ಒಂದು ಸಿಂಹಾಸನ ಅಂತ ಇರಲಿಲ್ಲ.
ಪ್ರವಾದಿಯವರು ಎಂದೂ ಕಿರೀಟ ಧರಿಸಲಿಲ್ಲ. ಎಲ್ಲಿಯ ತನಕ ಅಂತ ಹೇಳಿದರೆ, ಒಂದು ಸಭೆಯಲ್ಲಿ ಪ್ರವಾದಿಗಳು ಆಗಮಿಸಿದಾಗ ಜನರು ಎದ್ದು ನಿಲ್ಲುವುದನ್ನು ಕೂಡ ಪ್ರವಾದಿಯವರು ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಅವರನ್ನು ಮಾನವ ಕುಲದ ವಿಮೋಚಕ ಅಂತ ಹೇಳಲಾಗ್ತದೆ. ಮನುಷ್ಯನನ್ನು ಅವರು ವಿಮೋಚಿಸಿದರು. ಆರ್ಥಿಕ ಶೋಷಣೆಯಿಂದ ಮನುಷ್ಯನನ್ನು ವಿಮೋಚಿಸಿದರು, ಪೌರೋಹಿತ್ಯದ ಶೋಷಣೆಯಿಂದ ವಿಮೋಚಿಸಿದರು, ಜನಾಂಗೀಯತೆಯ ಶೋಷಣೆಯಿಂದ ಮನುಷ್ಯನನ್ನು ವಿಮೋಚಿಸಿದರು. ಮತ್ತು ಪ್ರವಾದಿಯವರು ಕಲಿಸಿದಂತಹ ಬಹಳ ದೊಡ್ಡ ಸಿದ್ಧಾಂತ ಯಾವುದು ಅಂತ ಹೇಳಿದರೆ, ಒಂದು ದಿನ ಮರಣ ಬರಲಿಕ್ಕಿದೆ, ಮರಣದ ಬಳಿಕ ಈ ಜೀವನ ಕೊನೆಗೊಳ್ಳುವುದಿಲ್ಲ, ಮರಣದ ಬಳಿಕ ಒಂದು ಶಾಶ್ವತವಾದಂತಹ ಬದುಕು ಬರಲಿಕ್ಕಿದೆ. ವಮಯ್ಯಾಮಲ್ ಮಿಸ್ಕಾಲ ದರ್ರತಿನ್ ಖೈರಯ್ಯರ ವಮಯ್ಯಾಮಲ್ ಮಿಸ್ಕಾಲ ದರ್ರತಿನ್ ಶರ್ರಯ್ಯರ ಅಂತ ಕುರ್ಆನ್ ಹೇಳ್ತದೆ. ಅಣುಗಾತ್ರದಷ್ಟು ಈ ಲೋಕದಲ್ಲಿ ಪುಣ್ಯ ಮಾಡಿದವನು ಪರಲೋಕದಲ್ಲಿ ಅದನ್ನು ಕಂಡೇ ತೀರುವನು, ಮತ್ತು ಅಣುಗಾತ್ರದಷ್ಟು ಇಲ್ಲಿ ಪಾಪ ಮಾಡಿದವನು ಪರಲೋಕದಲ್ಲಿ ಅದನ್ನು ಕಂಡೇ ತೀರುವನು ಅಂತ. ಈ ಲೋಕದಲ್ಲಿ ನಮಗೆ ಕರ್ಮದ ಸ್ವಾತಂತ್ರ್ಯವಿದೆ, ವಿಚಾರಣೆ ಇಲ್ಲ. ಆದರೆ ಪರಲೋಕದಲ್ಲಿ ವಿಚಾರಣೆ ಇರುವುದು, ಕರ್ಮದ ಸ್ವಾತಂತ್ರ್ಯ ಇರುವುದಿಲ್ಲ. ದೇವ ನಾಳೆ ಪರಲೋಕದಲ್ಲಿ ಪ್ರವಾದಿಗಳು ಹೇಳ್ತಾರೆ, ನಿಮ್ಮ ಮುಖಗಳನ್ನಾಗಲಿ ನಿಮ್ಮ ಸಂಪತ್ತನ್ನಾಗಲಿ ನೋಡುವುದಿಲ್ಲ, ಅವನು ನಿಮ್ಮ ಕರ್ಮಗಳನ್ನು ನೋಡುತ್ತಾನೆ ಅಂತ, ನಿಮ್ಮ ಮನಸ್ಸನ್ನು ನೋಡುತ್ತಾನೆ ಅಂತ ಪ್ರವಾದಿಯವರು ಹೇಳ್ತಾರೆ. ಆದ್ದರಿಂದ ಈ ಲೋಕದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ, ಬೇರೆಯವರಿಗೆ ತೊಂದರೆ ನೀಡಿ, ಬೇರೆಯವರ ಆಸ್ತಿ ಅಂತಸ್ತನ್ನು ಲಪಟಾಯಿಸಿ ನಾವು ಇಲ್ಲಿಂದ ಬಚಾವಾಗಬಹುದು. ಇಲ್ಲೇ ವ್ಯವಸ್ಥೆ ಇಲ್ಲ, ಆದರೆ ದೇವನ ವ್ಯವಸ್ಥೆಯಿಂದ ಬಚಾವಾಗಲು ಖಂಡಿತ ಸಾಧ್ಯವಿಲ್ಲ. ಅದು ನಮ್ಮ ಅಂತರಾಳವು ಕೂಡ ಒಪ್ಪುತ್ತದೆ. ಒಂದೊಮ್ಮೆ ಒಬ್ಬ ವ್ಯಕ್ತಿಯನ್ನು ಕೊಂದರೆ ಅವನಿಗೆ ಒಮ್ಮೆ ಮಾತ್ರ ಶಿಕ್ಷೆ ಆಗುವುದು, ಮರಣದಲ್ಲದೆ. ಒಬ್ಬ ವ್ಯಕ್ತಿ 100 ವ್ಯಕ್ತಿಗಳನ್ನು ಕೊಂದರೆ 100 ವ್ಯಕ್ತಿಗಳ ಪೈಕಿ ಒಬ್ಬನ ವಿಚಾರಣೆ ಮಾತ್ರ ನಡೆಯುವುದು, ಒಮ್ಮೆ ಮಾತ್ರ ಅವನಿಗೆ ಶಿಕ್ಷೆ ಆಗುವುದಲ್ಲ. 99 ಜನರ ವಿಚಾರಣೆ ಬಾಕಿ ಇದೆ, ಅದು ನಾಳೆ ಪರಲೋಕದಲ್ಲಿ ನಡೆಯಲಿಕ್ಕಿದೆ ಅಂತ ಪ್ರವಾದಿಯವರು ಪ್ರತಿಪಾದಿಸಿದರು. ಇಕ್ರಾ ಕಿತಾಬಕ್ ಅಂತ ಹೇಳಲಾಗುವುದು, ನಿಮ್ಮ ಕರ್ಮಪತ್ರವನ್ನು ಓದಿ. ಕಫಾಬಿ ನಫ್ಸಿಕಲ್ ಯೌಮ ಅಲೈಕ ಹಸೀಬ, ಇಂದು ನಿಮ್ಮ ಲೆಕ್ಕ ತೆಗೆದುಕೊಳ್ಳಲಿಕ್ಕೆ ನೀವೇ ಸಾಕು ಅಂತ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಬನ್ನಿ, ಇದ್ದಷ್ಟು ದಿನ ಪ್ರೀತಿಯಿಂದ ಬಾಳೋಣ, ಪರಸ್ಪರ ಬೆರೆತು ಜೀವನವನ್ನು ಸಾಗಿಸೋಣ. ಮಿತ್ರರ ಹತ್ರ ಹೇಳಿದ್ದೆ, ಈಗ ಒಂದು ಮಸೀದಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಸಂಘಟನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಅಲ್ಲಿಗೆ ನಾ ಅತಿಥಿಯಾಗಿ ಹೋಗ್ತಾ ಇದ್ದೀನಿ ಅಂತ. ಎಚ್ಚರ, ನೀ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ವಿ. ಯಾಕೆ ಈ ರೀತಿ ಆಯ್ತಿದೆ? ಎಲ್ಲಿ ನಾವು ಎಡುತ್ತಾ ಇದ್ವಿ? ಯಾಕೆ ಧರ್ಮದ ವಿಷಯ ಬರುವಾಗ ನಾವು ಎಲ್ಲಿ ಸೂಕ್ಷ್ಮತೆಯಿಂದ ಮಾತಾಡ್ಬೇಕಾಯ್ತದೆ? ಎಲ್ಲಿ ಜನ ಈ ಧರ್ಮದ ವಿಷಯ ಬರುವಾಗ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ನಾವು ಮುಂದೆ ಊಹಿಸಲಾಗದಂತ ರೀತಿಯಲ್ಲಿ ಮುಂದುವರಿತಾ ಇದೆ. ಸಮಾಜ ಎಲ್ಲಿಗೆ ನಾವು ತಲುಪ್ತಾ ಇದ್ದೀವಿ ಅಂತ ಹೇಳುವ ಒಂದು ವಿಷಯ ನಾವು ನಿಜಕ್ಕೂ ಗಹನವಾಗಿ ಪಠನ ಮಾಡಬೇಕಾದಂತ ಒಂದು ವಿಷಯ. ಯಾವುದೇ ಸಮುದಾಯ ಇರಲಿ, ಯಾವುದೇ ಜಾತಿ, ಯಾವುದೇ ಮತ ಇರಲಿ, ಯಾವುದೇ ಮತಗಳ ಬಗ್ಗೆ ಮಾತಾಡಿದ್ರು ಅಲ್ಲಿ ಒಂದು ಸೂಕ್ಷ್ಮತೆ ನಾವು ಎದ್ದು ಕಾಣ್ತಾ ಇದ್ದೀವಿ. ಈಗ ಎಲ್ಲೋ ನಾವು ಧರ್ಮ ಪಂಡಿತರ ಬಗ್ಗೆ ಆಗಲಿ, ಧರ್ಮ ಗುರುಗಳ ಬಗ್ಗೆ ಆಗಲಿ, ಇಲ್ಲ ನಮ್ಮ ಆಚಾರ್ಯ ದೇವತೆಗಳ ಬಗ್ಗೆ ಆಗಲಿ ಮಾತಾಡುವಾಗ ಸೂಕ್ಷ್ಮತೆ ಇಲ್ಲದಿದ್ರೆ ಅದು ಮುಂದೆ ಬಹಳ ಅನಾಹುತಕಾರಿಯಾದಂತ ಒಂದು ಘಟನೆಗೆ ಸಾಕ್ಷಿ ಆಯ್ತಾ ಇದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು, ಎಲ್ಲಾ ಧರ್ಮಗಳು ಆಯಾಯ ಕಾಲದಲ್ಲಿ ಆಯಾಯ ಸಂದರ್ಭಗಳಿಗೆ ತಕ್ಕಂತೆ ಧರ್ಮ ಗ್ರಂಥಗಳನ್ನ ರಚಿಸಲ್ಪಟ್ಟಿದೆ. ಅದು ಯಾವುದೇ ಧರ್ಮ ಆಗಿರ್ಲಿ, ಹಿಂದೂ ಧರ್ಮವಾಗಿರ್ಲಿ, ಇಸ್ಲಾಂ ಧರ್ಮವಾಗಿರ್ಲಿ, ಕ್ರೈಸ್ತ ಧರ್ಮವಾಗಿರ್ಲಿ, ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಆಯಾಯ ಧರ್ಮಗುರುಗಳು ಧರ್ಮ ಗ್ರಂಥಗಳನ್ನ ಬರೆದಿದ್ದಾರೆ. ಈಗ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾಲಕ್ಕೆ ತಕ್ಕಂತೆ ಆಯಾಯ ಧರ್ಮ ಗ್ರಂಥಗಳ ಅರ್ಥೈಸುವಿಕೆ ಬದಲಾಯಿತಾ ಬರಬೇಕು. ಯಾವುದೇ ಧರ್ಮದಲ್ಲಿ ಆಗಿರಲಿ, ಆಯಾಯ ಕಾಲಕ್ಕೆ ತಕ್ಕಂತೆ ಧರ್ಮ ಗ್ರಂಥಗಳಲ್ಲಿ ಇರುವ ಒಳ್ಳೆಯ ವಿಷಯಗಳನ್ನ ಈ ಯುವ ಪೀಳಿಗೆಗಳಿಗೆ, ಇಲ್ಲ ಮುಂದಿನ ಪೀಳಿಗೆಗಳಿಗೆ ನಾವು ಹಸ್ತಾಂತರ ಮಾಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ ನಮ್ಮಲ್ಲಿದೆ. ನಾವು ತಪ್ಪಾಗಿ ಗ್ರಹಿಸಿ ನಾವು ತಪ್ಪಾದ ಆಶಯಗಳನ್ನ ನಮ್ಮ ಯುವ ಪೀಳಿಗೆಗೆ ನಾವು ಹಂಚಿಕೊಂಡ್ರೆ ಮುಂದೆ ಬರುವಂತ ಪೀಳಿಗೆ ತಪ್ಪಾದ ಒಂದು ಸಂದೇಶವನ್ನೇ ಮತ್ತೆ ಬಿತ್ತುವ ಕೆಲಸ ಕಾರ್ಯಗಳನ್ನ ನಡೆಸ್ತದೆ. ಅದರಿಂದಲೇ ನಾವು ಮಾಡಬೇಕಾಗಿದ್ದ ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ, ಈ ಧರ್ಮ ಗ್ರಂಥಗಳ ಉತ್ತಮವಾದ ಸಂದೇಶ ಏನಿದೆ, ಈ ಉತ್ತಮವಾದ ಸಂದೇಶಗಳನ್ನ ನಾವು ಸಮಾಜಕ್ಕೆ ಬಿತ್ತಬೇಕು. ಮುಂದಿರುವ
ನಮ್ಮ ಯುವ ಪೀಳಿಗೆ ಅಥವಾ ಮುಂದೆ ಬರುವಂತ ಪೀಳಿಗೆಗಳಿಗೆ ಈ ಸಂದೇಶವನ್ನು ಚಾಚು ತಪ್ಪದಾಗೆ, ಸಮಾಜಕ್ಕೆ ಮಾರಕವಾಗದಾಗೆ, ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತ ರೀತಿಯಲ್ಲಿ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಈ ಒಂದು ಸಂಘಟನೆ ಇಂದು ಎಲ್ಲಾ ಧರ್ಮದವರನ್ನ ಕರೆದು ಈ ರೀತಿ ಎಲ್ಲಾ ಧರ್ಮಗಳ ಅಥವಾ ಎಲ್ಲಾ ಧರ್ಮಗಳು ಕೂತು ಚಿಂತನೆ ಮಾಡಿದ್ರೆ ಮಾತ್ರ ಸಮಾಜ ಉತ್ತಮವಾದ ಒಂದು ಸಮಾಜ ರೂಪಿಸಬಹುದು ಅಂತ ಹೇಳುವ ಒಂದು ಕಾರ್ಯಕ್ಕೆ ಮುಂದಾಗಿದೆ. ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ರೀತಿಯ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮುಂದೆಯೂ ಸಾಗುತ್ತಾ ಇರಲಿ. ನಿಮ್ಮೊಂದಿಗೆ ನಾವೆಲ್ಲ ಇದ್ದೀವಿ, ಎಲ್ಲರೂ ಕೈ ಜೋಡಿಸಿ ಉತ್ತಮ ಒಂದು ಸಮಾಜವನ್ನು ನಿರ್ಮಿಸುವ ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಾಧ್ಯಮಗಳಿಂದ ತಿಳಿದಿರುವ ಹಾಗೆ ಜಮಾತ್ ಇಸ್ಲಾಮಿ ಹಿಂದ್ ಈ ತಿಂಗಳಿನ 3ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಒಂದು ಅಭಿಯಾನವನ್ನ ನಡೆಸ್ತಾ ಇದೆ. ಒಂದು ಕ್ಯಾಂಪೇನ್, 10 ದಿವಸಗಳ ಒಂದು ಕ್ಯಾಂಪೇನ್ ನಡೆಸ್ತಾ ಇದೆ. ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದು ಈ ಅಭಿಯಾನದ ಶೀರ್ಷಿಕೆ, ಟೈಟಲ್. ಪ್ರವಾದಿ ಮುಹಮ್ಮದರು ಹುಟ್ಟಿದಂತಹ ಈ ತಿಂಗಳಿನಲ್ಲಿ ರಬಿಯುಲ್ ಅವಲ್ ಎಂದು ಹಿಜರಿ ಶಕೆಯಲ್ಲಿ ಹೇಳುತ್ತಾರೆ. ಈ ತಿಂಗಳಿನಲ್ಲಿ ಅವರು ಹುಟ್ಟಿದರು. ಈ ಸಂದರ್ಭದಲ್ಲಿ ತಾವುಗಳೆಲ್ಲರೂ ನಮ್ಮ ನಾಡಿನ ಎಲ್ಲ ದೇಶ ಬಾಂಧವರು ಸೇರಿ ಹಲವಾರು ಕಾರ್ಯಕ್ರಮಗಳನ್ನು ನೀವು ನೋಡಿರ್ಬೋದು. ಪ್ರವಾದಿಯವರ ಹೆಸರಿನಲ್ಲಿ ಮೆರವಣಿಗೆ ಮಾಡುವುದು, ರುಚಿಕರವಾದ ಊಟಗಳನ್ನು ಬಡಿಸುವುದು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಅಂಥದ್ದೆಲ್ಲ ನಡೆಯುವುದು ನಾವು ನೋಡ್ತಾ ಇರ್ತೀವಿ. ಇದು ಮುಸಲ್ಮಾನರ ಒಂದು ಹಬ್ಬ ಅಲ್ಲ. ಮುಸಲ್ಮಾನರಿಗೆ ಇಸ್ಲಾಮಿನಲ್ಲಿ ಕೇವಲ 2 ಹಬ್ಬಗಳು ಮಾತ್ರ ಇದೆ. ಈದ್ ಮಿಲಾದ್ ಅಂತ ಹೇಳುವುದು ಮುಸಲ್ಮಾನರ ಹಬ್ಬವಲ್ಲ, ಮುಸ್ಲಿಮರಿಗೆ ಹಬ್ಬ ಅಲ್ಲ. ಅದು ಯಾವುದೇ ವ್ಯಕ್ತಿಯ ಜನ್ಮದಿನವಾಗಲಿ ನಿಧನದ ದಿನವಾಗಲಿ ಆಚರಿಸುವಂತ ಒಂದು ಸಂಪ್ರದಾಯ ಇಸ್ಲಾಮಿನಲ್ಲಿ ಇಲ್ಲ. ಇಸ್ಲಾಮಿನಲ್ಲಿ ಇರುವಂತ 2 ಹಬ್ಬಗಳು, ಒಂದು ಈದ್ ಉಲ್ ಫಿತರ್, ರಮಜಾನ್ ತಿಂಗಳಿನ ಉಪವಾಸದ ನಂತರ ಆಚರಿಸುವಂತಹ ಈದ್ ಉಲ್ ಫಿತರ್ ಹಬ್ಬ. ಅದರ ನಂತರ ಪವಿತ್ರ ಹಜ್ ಯಾತ್ರೆ ಆ ಸಂದರ್ಭದಲ್ಲಿ ಆಚರಿಸುವಂತ ಈದ್ ಉಲ್ ಅಜ್ಹಾ ಎಂಬ ಬಕ್ರೀದ್ ಹಬ್ಬ. ಇದೆರಡು ಮಾತ್ರ ಮುಸಲ್ಮಾನರಿಗೆ ಇಸ್ಲಾಮಿನಲ್ಲಿ ಹಬ್ಬಗಳಾಗಿವೆ. ಬೇರೆ ಯಾವುದು ಹಬ್ಬಗಳು ಅಂತೇಳಿ ಯಾವುದಿಲ್ಲ. ನಾವೆಲ್ಲ ಈದ್ ಮಿಲಾದ್ ಆದರೆ ಅಥವಾ ಇದು ನಮ್ಮ ಮೊಹರಂ ಆದರೆ ನಮ್ಮ ವಾಟ್ಸಪ್ಗಳಲ್ಲಿ ಸಾಕಷ್ಟು ಸಂದೇಶಗಳೆಲ್ಲ ಬರ್ತದೆ. ಸಂದೇಶಗಳು ಮಾಡಬಾರ್ದು ಅಂತಲ್ಲ, ಅದರಲ್ಲಿ ತಪ್ಪು ಕಲ್ಪನೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಗ ಜಮಾಯತ್ ಇಸ್ಲಾಮಿ ಹಿಂದ್ ಈ ರೀತಿಯ ಒಂದು ಅಭಿಯಾನವನ್ನು ನಡೆಸುವಾಗ ಅದರ ಮುಂದೆ ಒಂದು ಉದ್ದೇಶವಿದೆ. ಆ ಉದ್ದೇಶವೇನು ಅಂತ ಹೇಳಿದ್ರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ, ಅವರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಇಸ್ಲಾಮಿನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ಗರಿಷ್ಠ ಮಟ್ಟದಲ್ಲಿ ಮ್ಯಾಕ್ಸಿಮಮ್ ಹೋಗಲಾಡಿಸುವಂತ ಒಂದು ಕೆಲಸವನ್ನ ಜಮಾಯತ್ ಇಸ್ಲಾಮಿ ಮಾಡಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಈ ರೀತಿಯ ಅಭಿಯಾನವನ್ನ ಮಾಡ್ತಾ ಇದೆ. ಜಮಾಯತ್ ಇಸ್ಲಾಮಿ ಈದ್ ಮಿಲಾದ್ ಆಚರಿಸ್ತಾ ಇಲ್ಲ, ಸೀರತ್ತಿನ ಸಂದೇಶವನ್ನ ಜನರ ಮುಂದೆ ಇಡ್ತಾ ಇದ್ದೀವಿ. ನಾವು ನೋಡ್ತೇವೆ, ಹಲವಾರು ಮಹಾಪುರುಷರುಗಳು, ಸುಧಾರಕರುಗಳು ನಮ್ಮ ಬದುಕಿನಲ್ಲಿ ನಾವು ಇತಿಹಾಸ ನೋಡಿದರೆ ನಮಗೆ ಗೊತ್ತಾಗ್ತದೆ. ಆ ರೀತಿಯ ಒಂದು ಖಾಲಿ ಸುಧಾರಕರಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಬಗ್ಗೆ ಅವರದ್ದು ಒಂದು ಫೋಟೋ ಕೊಡಿ ಅಂತ ಕೇಳಿದರೆ ಆ ಫೋಟೋ ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಪಂಚದ ಯಾವುದಾದ್ರೂ ಒಂದು ಕಡೆ ಅವರದೊಂದು ವಿಗ್ರಹವಿದೆ, ಮೂರ್ತಿ ಇದೆ ಅಂತ ಕೇಳಿದರೆ ಅದೂ ಇಲ್ಲ. ಒಂದು ಮೂರ್ತಿ, ಪ್ರವಾದಿ ಮುಹಮ್ಮದರ ಒಂದು ಮೂರ್ತಿ ಎಲ್ಲಿ ಇದೆ ಅಂತ ಕೇಳಿದರೆ ಆ ಮೂರ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಹಾಗೆಯೇ ಒಬ್ಬ ಚಿತ್ರಕಾರನಿಗೆ ಹೇಳಿ, ನೀವು ನಿಮ್ಮ ಭಾವನೆಯಲ್ಲಿ, ನಿಮ್ಮ ಕಲ್ಪನೆಯಲ್ಲಿ ಪ್ರವಾದಿ ಮುಹಮ್ಮದರ ಒಂದು ಚಿತ್ರವನ್ನು ಬಿಡಿಸಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಅದು.
ಪ್ರವಾದಿ ಮೊಹಮ್ಮದರು ಬಹಳ ಹಿಂದೆ ಬದುಕಿದಂಥ ವ್ಯಕ್ತಿಯೇನಲ್ಲ. 6ನೇ ಶತಮಾನದಲ್ಲಿ ಹುಟ್ಟಿ ಬದುಕಿದಂತಹ ಒಬ್ಬ ವ್ಯಕ್ತಿ. ಆ ಸಂದರ್ಭದಲ್ಲಿಯೂ ಈ ರೀತಿ ಎಲ್ಲ ಇತ್ತು, ವ್ಯವಸ್ಥೆಗಳೆಲ್ಲ ಇತ್ತು. ಚಿತ್ರ ಬಿಡಿಸೋದಿತ್ತು, ಸಾಧ್ಯವಾದರೆ ಒಂದು ಮೂರ್ತಿಯನ್ನು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು, ಅಥವಾ ಬೇರೆ ಏನಾದ್ರೂ ಮಾಡ್ಬೋದಿತ್ತು ಪ್ರವಾದಿಗಳದ್ದು. ಆದರೆ ಮಾಡಲಿಲ್ಲ. ಆದರೂ ಇವತ್ತು ಇಡೀ ವಿಶ್ವದ ಜನಸಂಖ್ಯೆಯಲ್ಲಿ 25%, 24ರಿಂದ 25% ಪ್ರವಾದಿ ಮೊಹಮ್ಮದರ ಅನುಯಾಯಿಗಳಾಗಿದ್ದಾರೆ. ಪ್ರವಾದಿಗಳ ಬಗ್ಗೆ ಒಂದು ರೀತಿಯ ಬೇಡದ ಇವತ್ತೆಲ್ಲ ಹೇಟ್ ಸ್ಪೀಚ್ ಅಂತದೆಲ್ಲ ನಾವು ಕೇಳ್ತೇವೆ. ಯಾರಾದರೂ ಒಂದು ಮಾತು ಹೇಳಿದರೆ ಇಡೀ ಪ್ರಪಂಚದ ಮುಸಲ್ಮಾನರು ಅವರು ಒಂದು ರೀತಿಯ ಎಮೋಷನ್ ಆಗ್ತಾರೆ. ನಾವು ಕಾಣ್ತಾ ಇದ್ದೀವಿ, ಎಮೋಷನಲ್ ಆಗಿ ಮಾತಾಡ್ತಾರೆ, ಎಮೋಷನಲ್ ಆಗಿ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಈ ರೀತಿ ಅಂದ್ರೆ ಪ್ರವಾದಿಗಳನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾರೆ. ಈಗ ನೋಡಿ, ಒಬ್ಬ ಮುಸಲ್ಮಾನನ ಬದುಕಿನಲ್ಲಿ ಅವನು ಹೆಚ್ಚಲ್ಲ, ಒಂದು 99%, 99% ಒಬ್ಬ ಮುಸಲ್ಮಾನ್ ಈ ಪ್ರವಾದಿಯನ್ನ ಅನುಕರಿಸುತ್ತಾರೆ. ಪ್ರವಾದಿಗಳು ಈಗ ನೋಡಿ, ಶುಕ್ರವಾರ ಮಸೀದಿಗೆ ಹೋಗುವಾಗ ಸ್ನಾನ ಮಾಡಬೇಕು ಎಂಬುದು ಪ್ರವಾದಿಗಳು ಕಲಿಸಿಕೊಟ್ಟದ್ದು. ಅದನ್ನ ಅವರು ಚಾಚು ತಪ್ಪದೆ ಮಾಡ್ತಾರೆ. ಹಾಗೆಯೇ ಒಬ್ಬ ಮುಸಲ್ಮಾನ್ ಮದುವೆಯಾಗುವುದಿದ್ದರೆ, ವಿಚ್ಛೇದನಗೊಳ್ಳುವುದಿದ್ದರೆ, ಅವನ ಆಸ್ತಿಯ ವಾರಿಸು ಹಕ್ಕುಗಳನ್ನು ಇತರರಿಗೆ ಹಂಚುವುದಿದ್ದರೆ, ತನ್ನ ಪತ್ನಿಯ ಹಕ್ಕುಗಳನ್ನು ಅವನು ನೆರವೇರಿಸುತ್ತಿದ್ದರೆ, ಇದೆಲ್ಲವೂ ಪ್ರವಾದಿಗಳ ಮಾದರಿಯನ್ನ ಅನುಸರಿಸುತ್ತಾರೆ. ಅಷ್ಟೊಂದು ಮಟ್ಟಿಗೆ ಪ್ರವಾದಿಗಳನ್ನ ಅವರು ಅನುಕರಿಸುತ್ತಾರೆ. ಆದರೂ ಈ ರೀತಿಯ ಯಾವುದೇ ಒಂದು ಚಿತ್ರವಾಗಲಿ, ಒಂದು ಪುತ್ಥಳಿಯಾಗಲಿ ವಿಶ್ವದಲ್ಲಿ ಎಲ್ಲೂ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆಗ ಈ ರೀತಿಯ ಒಬ್ಬ ವ್ಯಕ್ತಿಯನ್ನ ಅನುಸರಿಸಬೇಕಾದರೆ ಅದರ ಹಿಂದೆ ಏನು ಕಾರಣವಿದೆ ಅಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ, ಅವರ ಆದರ್ಶ ಇವತ್ತಿನ ಪ್ರಪಂಚಕ್ಕೆ ಯಾವ ಕಾರಣಕ್ಕಾಗಿ ಇವತ್ತಿನ ವಿಶ್ವ, ಇವತ್ತಿನ ಸಮಾಜ ಕೈಗೆತ್ತಿಕೊಳ್ಳುತ್ತದೆ ಅಂತ ಕೇಳಿದರೆ ಅದಕ್ಕೆ 4 ಕಾರಣಗಳನ್ನು ನಾನು ಹೇಳ್ತಾ ಇದ್ದೇನೆ. ಅದರಲ್ಲಿ ಒಂದು ಸಮಾನತೆ ಅಂತ ಹೇಳುವುದು, ಇವತ್ತು ನೋಡಿ, ಸಮಾನತೆಗಾಗಿ ಎಲ್ಲರೂ ಸಮಾನತೆ ಇಲ್ಲ ಎಂಬ ಗೋಳಾಟವನ್ನು ಎಲ್ಲರೂ ಹೇಳುತ್ತಾರೆ. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದಂತಹ ನಮಾಜ್ನಲ್ಲಿ ಆ ಸಮಾನತೆ ನಾವು ಕಾಣುತ್ತೇವೆ. ಆ ನಮಾಜಿನಿಂದಲೇ ಸಮಾನತೆಯನ್ನ ಅವರು ತೋರಿಸಿಕೊಟ್ಟರು. ಅಂದ್ರೆ ಯಾವುದೇ ಭೇದ ಭಾವ ಇಲ್ಲ. ಒಬ್ಬ 5 ಹೊತ್ತಿನ ನಮಾಜಿನಲ್ಲಿ ಅವರಿಗೆ ಯಾವುದೇ ಭೇದ ಭಾವ ಇರುವುದಿಲ್ಲ. ಹಣವಂತ ಇರಬಹುದು, ಕರಿಯೇ ಇರಬಹುದು, ಬಿಳಿಯೇ ಇರಬಹುದು, ಆಡಳಿತಾಧಿಕಾರಿ ಇರಬಹುದು, ದೊರೆ ಇರಬಹುದು. ಆದರೂ ಭುಜಕ್ಕೆ ಭುಜವಾಗಿ, ತೋಳಿಗೆ ತೋಳಾಗಿ ಅವರು ನಿಂತು 5 ಹೊತ್ತಿನ ನಮಾಜನ್ನ ನಿರ್ವಹಿಸ್ತಾರೆ. ಇದು ಇಸ್ಲಾಮಿನ ಸಮಾನತೆಗೆ ಅತ್ಯಂತ ದೊಡ್ಡ ನಿದರ್ಶನವಾಗಿದೆ. ನಂಬರ್ 2, ಬಲಿಷ್ಠವಾದ ಒಂದು ಕುಟುಂಬವನ್ನ ಅವರು ನಿರ್ಮಿಸಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಲಿಷ್ಠವಾದ ಒಂದು ಕುಟುಂಬ. ಇವತ್ತು ನಾವು ಕೌಟುಂಬಿಕ ಚರ್ಚೆಗೆ ಹೋದರೆ ಆ ವಿಷಯವೇ ನಾವು ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ. ನಮ್ಮ ರಾಷ್ಟ್ರದ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ಹೆಚ್ಚು ಡೈವರ್ಸ್ ಕೇಸುಗಳು ಇವತ್ತು ನಾವು ಕಾಣ್ತೇವೆ. ಕೌಟುಂಬಿಕ ಕಲಹಗಳು, ಕೌಟುಂಬಿಕ ವಿಚ್ಛೇದನಗಳು. ಯಾವುದೋ ಕಾರಣಕ್ಕೆ ನಾನು ವಿಚ್ಛೇದನಗೊಳ್ಳಬೇಕು ಎಂಬುದನ್ನ ಅರ್ಜಿ ಹಾಕಿ ಕೋರ್ಟ್ ಮುಂದೆ ಹೋಗಿರುವಂತಹ ಘಟನೆಗಳು ನಾವು ಸಾಕಷ್ಟು ಕಾಣ್ತೇವೆ. ಹಾಗೆ ಮಹಿಳೆಯರಿಗೆ ಅವರ ಸ್ವಂತ ಮನೆಯಲ್ಲಿ, ಅವರದೇ ಆದ ಮನೆಗಳಲ್ಲಿ ಸಂರಕ್ಷಣೆ ಇಲ್ಲ. ಮಹಿಳೆಯರು ನಮ್ಮ ದೇಶದಲ್ಲಿ 1.5 ಲಕ್ಷದಿಂದ 2 ಲಕ್ಷದಷ್ಟು ಮಹಿಳೆಯರು ಒಂದು ವರ್ಷಕ್ಕೆ ಕಾರಣವಿಲ್ಲದೆ ಮರಣವನ್ನು ಹೊಂದುತ್ತಾರೆ. 1.5 ಲಕ್ಷದಿಂದ 2 ಲಕ್ಷದಷ್ಟು ಕಾರಣವಿಲ್ಲ. ಹಿಂಸೆ, ಗಾರ್ಹಿಕ ಹಿಂಸೆ. ಅವರು ಕೆಲಸ ಮಾಡುತ್ತಿರುವಂತಹ ಮನೆಗಳಲ್ಲಿಯೇ ಈ ಕೆಲಸ ನಡೆಯುತ್ತದೆ. ಮಹಿಳೆಯರಿಗೆ
ಸಂರಕ್ಷಣೆ ಇಲ್ಲ. ಅಂದ್ರೆ ಕೌಟುಂಬಿಕವಾದ ವಾತಾವರಣ, ಕುಟುಂಬ ನೋಡಿ, ಇವತ್ತು ಕುಟುಂಬಗಳು ಹಾಳಾಗ್ತಿವೆ. ಕೌಟುಂಬಿಕವಾದಂಥ ಧಾರ್ಮಿಕವಾದಂಥ ಕುಟುಂಬ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳ ನ್ಯೂಕ್ಲಿಯರ್ ಆಗಿದ್ದರೂ ಆ ಕುಟುಂಬಗಳು ಪರಸ್ಪರ ಹಂಚಿಕೊಳ್ಳಲಿಕ್ಕೆ ಅಥವಾ ಪರಸ್ಪರ ಸಂತೋಷವನ್ನಾಗಲಿ ಅಥವಾ ಬೇರೆ ಮನರಂಜನೆಗಳಾಗಿ ಹಂಚಿಕೊಳ್ಳಲಿಕ್ಕೆ ಅವರಿಗೆ ಸಮಯವೂ ಇಲ್ಲ. ಮತ್ತು ನಮ್ಮ ಬದುಕು ಅರ್ಬನೈಸೇಷನ್ ಆಗಿದೆ, ನಗರೀಕರಣವಾಗಿರುವುದರಿಂದ ಈ ರೀತಿಯ ದುರಂತಗಳು ಸಂಭವಿಸ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಸಂತುಷ್ಟವಾದ ಸಂತೃಪ್ತವಾದ ಒಂದು ಕುಟುಂಬವನ್ನ ಅವರು ಪರಿಚಯ ಮಾಡ್ತಾರೆ. ಈಗ ಅಧ್ಯಕ್ಷೀಯ ಭಾಷಣದಲ್ಲಿ ಅದು ಬರ್ತದೆ, ಟೈಮ್ ಇಲ್ಲ ನನಗೆ. ಸೊ ಈ ರೀತಿಯ ಒಂದು ಸಮಾನತೆ, ಎರಡು ಬಲಿಷ್ಠವಾದ ಕುಟುಂಬವನ್ನ ಅವರು ಪರಿಚಯಿಸಿದರು. ಮೂರನೆಯದು ನಿಷ್ಠುರವಾದ ನ್ಯಾಯ. ನಮ್ಮ ಟಾಪಿಕ್ ಇವತ್ತು ಅದೇ ಆಗಿದೆ, ನ್ಯಾಯದ ಹರಿಕಾರ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಜದಲ್ಲಿ ಅತ್ಯಂತ ನಿಷ್ಠುರವಾದ ಅಂದರೆ ಸ್ಟ್ರಿಕ್ಟ್ ಆದ ನ್ಯಾಯವನ್ನ ಅವರು ತರುತ್ತಾರೆ. ಅವರು ಪವಿತ್ರ ಕುರ್ಆನ್ನಲ್ಲಿ ಒಂದು ಮಾತಿದೆ, ನೀವು ಸತ್ಯವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರಾಗಿರಿ. ಆ ನ್ಯಾಯವು ನಿಮಗೆ ಎದುರಾದರೂ, ನಿಮಗೆ ವಿರುದ್ಧವಾದರೂ, ನಿಮ್ಮ ತಂದೆ ತಾಯಿಗಳಿಗೆ ವಿರುದ್ಧವಾಗಿದ್ದರೂ ನೀವು ನ್ಯಾಯದ ಪರವಾಗಿ ಇರಬೇಕು ಎಂದು. ಈದ್ ಮಿಲಾದ್ ಹಬ್ಬದ ಬಗ್ಗೆ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಒಂದು 4 ವಿಚಾರಗಳನ್ನು ಮಾತ್ರ ನಾನು ಹೇಳ್ತೇನೆ. ಈದ್ ಮಿಲಾದ್ ಹಬ್ಬದ ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದ್ರವರನ್ನ ನೆನೆಸ್ಕೊಳ್ಳುವಂಥ ದಿನ, ಅವರ ಜನ್ಮದಿನ ಅಂತ ಹೇಳ್ಬೋದು. ಈ ಜನ್ಮದಿನದಲ್ಲಿ ಅವರನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಮುಸಲ್ಮಾನ ಬಾಂಧವರು ಅವತ್ತು ಅವರ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ದಾನ ಧರ್ಮ ಮಾಡ್ತಕ್ಕಂಥದ್ದು, ಹಾಗೆ ಅವರ ಬೋಧನೆಗಳನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಈ ದಿವಸ ಎಲ್ಲರೂ ಮೆರವಣಿಗೆ ಮೂಲಕ ಕೂಡ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈದ್ ಮಿಲಾದ್ ಹಬ್ಬದ ಬಗ್ಗೆ ತುಂಬ ವಿವರವನ್ನು ಇವಾಗಲೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯರು ನಿಮಗೆ ಹೇಳಿದ್ದಾರೆ. ಆದ್ದರಿಂದ ನಾನು ಹೇಳಲಿಕ್ಕೇನಿಲ್ಲ. ನನ್ನನ್ನು ಕರೆಸಿ ಈ ಒಂದು ಸಮಾರಂಭಕ್ಕೆ ಅತಿಥಿ ಸ್ಥಾನವನ್ನು ಕೊಟ್ಟಂತಹ ತನ್ವೀರ್ ಸರ್ ಅವರಿಗೆ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಹಬ್ಬದಲ್ಲಿ ಎಲ್ರಿಗೂ ಶಾಂತಿ ಸಿಗಲಿ ಅಂತೇಳಿ ಬಯಸ್ತಾ, ಈ ಒಂದು ಸಂಘಟನೆಯು ಎಲ್ಲ ಧರ್ಮದವ್ರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ. ಹೀಗೆ ಈ ಕಾರ್ಯಕ್ರಮವನ್ನು ಮುಂದೆ ಕೂಡ ಮಾಡ್ತಾ ಇರಿ ಅಂತ ಹೇಳೋಂಥ ಒಂದು ಆಶ್ವಾಸನೆಯೊಂದಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಂಘಟನೆಯವರು ಮತ್ತು ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ತನ್ವೀರ್ ಅವರು ಬಹಳ ವರ್ಷಗಳಿಂದ ಇಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರೋದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಬಂಧುಗಳೇ, ಸಮಾಜದಲ್ಲಿ ಇವತ್ತು ಮೇಲು ಕೀಳೆಂಬ ಭೇದ ಭಾವವನ್ನು ಹೋಗಲಾಡಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಬೇಕು ಅಂತೇಳಿ ನನ್ನ ಭಾವನೆ. ಇವತ್ತು ನಾವು ನಾಗರಿಕ ಸಮಾಜದಲ್ಲಿ ಅನೇಕ ಸಂಘರ್ಷಗಳನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಮೇಲು ಕೀಳು ಎಂಬ ತಾರತಮ್ಯ, ಜಾತಿಗಳ ತಾರತಮ್ಯ, ಇನ್ನಿತರ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಕಂಡು ಬರ್ತಾ ಇದ್ದೀವಿ. ಕೆಲವರ ಜಾತಿಗೆ ಸೀಮಿತವಾಗಿ ತಮ್ಮ ಕಾರ್ಯಾಚರಣೆಗಳನ್ನು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಶತಮಾನದಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಏನಿದ್ದಾರೆ, ಅವರಂಥ ಮಹಾತ್ಮರು ಈಗಿದ್ದಿದ್ರೆ
ಬಹಳಷ್ಟು ನೊಂದ್ಕೊಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲರೂ ಸಮಾನರು, ಎಲ್ಲವೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು, ಸಮಾನ ಬಾಳ್ವೆಯನ್ನು ಎಲ್ಲರೂ ಕಾಣಬೇಕು ಅಂತೇಳಿ ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರಿರ್ಬೋದು, ಪೆರಿಯಾರ್ ಅವರಿರ್ಬೋದು, ಇನ್ನಕ ಅನೇಕ ಮಹಾನ್ ಭಾವರು ಈ ಒಂದು ನೀತಿಯನ್ನು ತರಬೇಕು ಅಂತೇಳಿ ತಮ್ಮ ಇಡೀ ಜೀವಮಾನವನ್ನೇ ಮುಡಿಪಾಗಿಟ್ಟು ಜೀವವನ್ನು ಸವಿಸಿದ್ದನ್ನು ನಾವು ಇತಿಹಾಸದ ಪುಸ್ತಕಗಳನ್ನು ಓದಿದಾಗ ನಮ್ಗೆ ತಿಳಿದು ಬರುತ್ತದೆ. ಆದ್ದರಿಂದ ನಾನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲೋ ಬೇರೆ ಒಂದು ವಿಷಯದಲ್ಲಿ ಹೋಗಿ ಈಗ ತಾನೇ ತಡವಾಗಿ ಬಂದಿದ್ದೀನಿ. ತಾವೆಲ್ಲರೂ ನಮ್ಮ ದಲಿತ ಸಂಘಟನೆಯನ್ನು ಗುರುತಿಸಿ ನನ್ನನ್ನು ಕರೆಸಿ ಈ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.